ನಾಚಿಕೆ ಇಲ್ಲದ ಮೋದಿ ವೈಫಲ್ಯವನ್ನ ಸಾಧನೆ ಅಂತಿದ್ದಾರೆ. ವೈಫಲ್ಯವನ್ನ ಸಾಧನೆ ಅಂತ ಬಿಂಬಿಸೋ ಮೋದಿ ಅಂಡ್ ಟೀಮ್. ಬಲೂಚಿಸ್ತಾನದ ಪ್ರತ್ಯೇಕತೆಯನ್ನ ಬೆಂಬಲಿಸೋ ಮೋದಿ ಚುನಾವಣಾ ರಾಜಕಾರಣಕ್ಕೆ ಬಳಸಿಕೊಳ್ಳೋದು ನಾಚಿಕೆಗೇಡು. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿ.ಎಂ. ಪವಿತ್ರ. ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಾದ ಆಪರೇಷನ್ ಸಿಂಧೂರವನ್ನ ಸ್ವಯಂ ಪ್ರಚಾರದ ಕಾರ್ಯವನ್ನಾಗಿ ಪರಿವರ್ತಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಮ್ ಆದ್ಮಿ ಪಕ್ಷ ತೀವ್ರವಾಗಿ ಟೀಕಿಸಿದೆ. ಪಹಲ್ಗಾಮ್ನಲ್ಲಿ ಬಲಿಯಾದವರ ಕುಟುಂಬಗಳು ಶೋಕಿಸ್ತಾನೇ ಇದ್ದಾರೆ ಮತ್ತು ಭಯೋತ್ಪಾದಕರು ತಲೆಮರೆಸಿಕೊಂಡಿದ್ದಾರೆ. ಆದರೆ ಪ್ರಧಾನಿ ಮೋದಿ ಈ ದುರಂತವನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಿದ್ದಾರೆ ಅಂತ ಹಿರಿಯ ಆಪ್ ನಾಯಕ ಮತ್ತು ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಆರೋಪಿಸಿದ್ದಾರೆ. ಶುಕ್ರವಾರ ಆಪ್ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಂಜಯ್ ಸಿಂಗ್, ಪಹಲ್ಗಾಮ್ನಲ್ಲಿ ಸಿಂಧೂರ ಕಳ್ಕೊಂಡ ಮಹಿಳೆಯರ ಕುಟುಂಬಗಳು ಇನ್ನೂ ದುಃಖಿಸ್ತಾ ಇದೆ ಮತ್ತು ಅದಕ್ಕೆ ಕಾರಣರಾದ ಭಯೋತ್ಪಾದಕರು ಇನ್ನೂ ಸಿಕ್ಕಿಲ್ಲ. ಆದರೆ ಪ್ರಧಾನಿ ಮೋದಿ ತಮ್ಮನ್ನ ಸಿಂಧೂರ್ ಕಾ ಸೌತ್ಕಾರ್ ಅಂತ ಬ್ರ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಮತ್ತು ರೈಲ್ವೆ ಟಿಕೆಟ್ಗಳಲ್ಲಿ ತಮ್ಮ ಚಿತ್ರವನ್ನ ಮುದ್ರಿಸೋದ್ರಲ್ಲಿ ನಿರತರಾಗಿದ್ದಾರೆ ಅಂತ ಟೀಕಿಸಿದ್ದಾರೆ. ಬಹಳ ಹಿಂದೆ ಸೌತ್ಕಾರ್ ಅನ್ನೋ ಚಿತ್ರ ಬಿಡುಗಡೆ ಆಗಿತ್ತು. ಈಗ ಪ್ರಧಾನಿ ಮೋದಿ ಸಿಂಧೂರ್ ಕೆ ಸೌತ್ಕಾರ್ ಅನ್ನೋ ಹೊಸ ಚಿತ್ರದ ನಾಯಕ, ಖಳನಾಯಕ ಮತ್ತು ಹಾಸ್ಯ ನಟನನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಸಿಂಗ್ ಜನಪ್ರಿಯ ಚಿತ್ರವೊಂದಕ್ಕೆ ಹೋಲಿಕೆ ಮಾಡಿದ್ದಾರೆ. ಇತ್ತೀಚಿನ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಸಿಂಧೂರ ನನ್ನ ರಕ್ತ ನಾಳಗಳಲ್ಲಿ ಹರಿತಾ ಇದೆ ಅಂತ ಹೇಳ್ಕೊಂಡಿದ್ರು. ಮೋದಿ ಕಿ ನಸೋ ಮೇ ಲಹು ನಹೀ ಗರಂ ಸಿಂಧೂರ್ ಬಹ ರಹಾ ಹೈ. ಆದ್ರೆ ಪಹಲ್ಗಾಮ್ನಲ್ಲಿ ನಡೀತಾ ಇರುವಂತಹ ದುರಂತವನ್ನ ನೋಡಿದ್ರೆ ಮೋದಿ ಮಾತಲ್ಲಿ ಸೂಕ್ಷ್ಮತೆ ಇದ್ದಂತೆ ಕಾಣೋದಿಲ್ಲ ಅಂತ ಟೀಕಿಸಿದ್ದಾರೆ. ಪ್ರಧಾನಿಯವರು ಸೇನಾ ಕ್ಷೇತ್ರದಲ್ಲಿ ಕರ್ನಲ್, ಬ್ರಿಗೇಡಿಯರ್ ಅಥವಾ ಸೇನಾ ಮುಖ್ಯಸ್ಥರಾಗಿದ್ದಾರಾ ಅಂತ ವ್ಯಂಗ್ಯವಾಡಿದ ಇವರು ರಾಷ್ಟ್ರೀಯ ಭದ್ರತೆಗಿಂತ ರಾಜಕೀಯ ಮಾರುಕಟ್ಟೆ ಮೇಲೆ ಹೆಚ್ಚು ಗಮನ ಹರಿಸ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಇನ್ನೂ ಮುಂದುವರೆದಿದ್ದು ಪಹಲ್ಗಾಮ್ ದಾಳಿಗೆ ಕಾರಣರಾದ ಭಯೋತ್ಪಾದಕರನ್ನ ಇನ್ನೂ ಬಂಧಿಸಿಲ್ಲ ಅಂತ ಸಿಂಗ್ ಒತ್ತಿ ಹೇಳಿದ್ದಾರೆ. ಇದರ ಹೊರತಾಗಿ ರೈಲ್ವೆ ಟಿಕೆಟ್ಗಳ ಮೇಲೆ ತಮ್ಮ ಫೋಟೋಗಳನ್ನ ಪ್ರಿಂಟ್ ಹಾಕಿಸೋ ಮೂಲಕ ಮೋದಿಜಿ ಈಗಾಗಲೇ ಪ್ರಚಾರ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ 26 ಜನ ಸಾವನ್ನಪ್ಪಿ ದೇಶವೇ ಶೋಕ ವ್ಯಕ್ತಪಡಿಸ್ತಾ ಇದ್ರು. ಕಾರ್ಯಾಚರಣೆ ಕುರಿತ ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸೋ ಬದಲು ಮೋದಿಜಿ ಬಿಹಾರದಲ್ಲಿ ಪ್ರಚಾರ ಮಾಡೋದನ್ನ ಆಯ್ಕೆ ಮಾಡಿಕೊಂಡ್ರು ಅಂತ ಸಿಂಗ್ ಮೋದಿಯವರ ಆದ್ಯತೆಗಳನ್ನ ಟೀಕಿಸಿದ್ದಾರೆ. ಪ್ರಧಾನಿಯವರು ಕಾರ್ಯಾಚರಣೆಯ ಮೇಲೆ ಗಮನ ಹರಿಸೋ ಬದಲು ದೇಶದಾದ್ಯಂತ ರ್ಯಾಲಿಗಳು, ಉದ್ಘಾಟನೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ನಿರತರಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆನ ವಶಪಡಿಸಿಕೊಳ್ಳೋಕೆ ಮಿಲಿಟರಿ ಕ್ರಮವನ್ನ ನಿಲ್ಲಿಸೋ ಬದಲು ಬಲೂಚಿಸ್ತಾನದ ಪ್ರತ್ಯೇಕತೆಯನ್ನ ಬೆಂಬಲಿಸೋ ಮೋದಿಯವರ ನಿರ್ಧಾರವನ್ನ ಸಿಂಗ್ ಪ್ರಶ್ನಿಸಿದ್ದಾರೆ. ಸಂಘರ್ಷವನ್ನ ಕೊನೆಗೊಳಿಸೋಕೆ ವ್ಯಾಪಾರವನ್ನ ಕಡಿತಗೊಳಿಸೋದಾಗಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳನ್ನು ಉಲ್ಲೇಖಿಸಿದ್ದಾರೆ. ಅಮೆರಿಕದ ಒತ್ತಡದಲ್ಲಿ ಮೋದಿಜಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಾ ಅಂತ ಟ್ರಂಪ್ ಅವರ ಹೇಳಿಕೆಗಳನ್ನ ಮೋದಿ ಯಾಕೆ ನಿರಾಕರಿಸಿಲ್ಲ ಅಂತ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ. ಭಾರತದ ಸ್ವಾಭಿಮಾನ, ಘನತೆ ಮತ್ತು ಸಾರ್ವಭೌಮತ್ವವನ್ನ ಭವಿಷ್ಯವನ್ನ ಅಮೆರಿಕ ನಿರ್ಧರಿಸತ್ತಾ ಅಂತ ಸಿಂಗ್ ಪ್ರಶ್ನಿಸಿದ್ರು. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಮತ್ತು 5ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಭಾರತದ ಸ್ಥಾನಮಾನವನ್ನ ಒತ್ತಿ ಹೇಳಿ ಈ ವಿಷಯಗಳ ಬಗ್ಗೆ ಮೋದಿ ಯಾಕೆ ಮೌನವಾಗಿದ್ದಾರೆ ಅಂತ ಪ್ರಶ್ನಿಸಿದ್ರು. ಮೋದಿ ದೇಶದಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ. ಪಹಲ್ಗಾಮ್ನಲ್ಲಿರುವ ನಮ್ಮ ಸಹೋದರಿಯರ ನೋವನ್ನ ನೆನಪಿಸಿಕೊಂಡು ಬಿಹಾರ್, ಬಂಗಾಳ ಬೇರೆ ಬೇರೆ ಕಡೆ ಮತ ಕೇಳ್ತಿದ್ದಾರೆ. ಅವ್ರಿಗೆ ಬೇಕಾಗಿರೋದು ಒಂದೇ ಒಂದು, ಅದು ವೋಟ್ ಅಂತ ಹೇಳಿದ ಇವರು ಈ ದುರಂತವನ್ನ ಚುನಾವಣಾ ಲಾಭಕ್ಕಾಗಿ ಮೋದಿ ಬಳಸ್ಕೊಳ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಪಹಲ್ಗಾಮ್ನಲ್ಲಿ ನಮ್ಮ ಸಹೋದರಿಯರ ಹಣೆಯಿಂದ ಒರೆಸಿದ ಸಿಂಧೂರವನ್ನ ಮರಿಬೇಡಿ. ಮೋದಿ ಈ ದ್ರೋಹವನ್ನ ಮರಿಬಾರ್ದು. ಇಂಥ ಟೈಮ್ನಲ್ಲಿ ಮೋದಿ ನಡೆದುಕೊಂಡ ರೀತಿಯನ್ನ ಸಾರ್ವಜನಿಕರು ಸಹ ಮರಿಬಾರ್ದು ಅಂತ ಮನವಿ ಮಾಡಿದ್ದಾರೆ. ಮೋದಿಯವರ ಈ ರಾಜಕೀಯ ನಾಟಕಕ್ಕೆ ನಾಗರಿಕರು ಬಲಿಯಾಗಬಾರ್ದು ಅಂತ ಅವರು ಒತ್ತಾಯಿಸಿದ್ದಾರೆ. ರೈಲ್ವೆ ಟಿಕೆಟ್ಗಳಲ್ಲಿ ಆಪರೇಷನ್ ಸಿಂಧೂರವನ್ನ ಪ್ರಚಾರ ಮಾಡುವ ಸರ್ಕಾರದ ನಿರ್ಧಾರವನ್ನ ಟೀಕಿಸಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ ಅಂತ ಜರ್ದಿದ್ದಾರೆ. ಚುನಾವಣೆಗಳಿಗಾಗಿ ಮೋದಿಜಿ ಏನ್ ಬೇಕಾದ್ರೂ ಮಾಡ್ತಾರೆ, ಅವರಿಗೆ ನಾಚಿಕೆ ಅಥವಾ ಪಶ್ಚಾತ್ತಾಪ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಗೂ ಕೆಲವೇ ದಿನಗಳ ಹಿಂದೆ ಗೃಹ ಸಚಿವ ಅಮಿತ್ ಶಾ ಭಾಷಣವೊಂದರಲ್ಲಿ ಭಯೋತ್ಪಾದಕ ದಾಳಿ ಮುಗಿದ ಅಧ್ಯಾಯ ಅಂತ ಹೇಳಿದ್ರು. ಕಾಶ್ಮೀರ ಪ್ರವಾಸ ಬಹುತೇಕರ ಜೀವನದ ಆಸೆ. ಇಂಥ ಆಸೆ ಈಡೇರಿಸಿಕೊಳ್ಳೋ ತವಕದಲ್ಲಿದ್ದಂಥ ಜನ ಕಾಶ್ಮೀರದ ಕಡೆಗೆ ದೌಡಾಯಿಸಿದ್ರು. ಪಹಲ್ಗಾಮ್ ದಾಳಿ ಸಮಯದಲ್ಲಿ ವಿದೇಶಿ ಪ್ರವಾಸದಲ್ಲಿದ್ದಂಥ ಪ್ರಧಾನಿ ಮೋದಿ ವಾಪಸ್ಸಾಗಿ ಹೋಗಿದ್ದು ಬಿಹಾರಕ್ಕೆ. ಕೆಲ ತಿಂಗಳಲ್ಲಿ ಚುನಾವಣೆ ನಡೆಯಲಿರುವ ಅಲ್ಲಿ ಸಾವಿರಾರು ಕೋಟಿಯ ಯೋಜನೆಗಳಿಗೆ ಚಾಲನೆ ನೀಡಿ ಉಗ್ರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಮೃತದೇಹಗಳಿಗೆ ಗೃಹ ಸಚಿವ ಅಮಿತ್ ಶಾ ನಮನ ಸಲ್ಲಿಸಿದ್ರು. ಆದ್ರೆ ಪ್ರಧಾನಿ ಮೋದಿ ಮೃತದೇಹಗಳಿಗೆ ಗೌರವ ಸಲ್ಲಿಸಿಲ್ಲ. ಇದುವರೆಗೂ ಆ ಕುಟುಂಬಗಳನ್ನ ಭೇಟಿ ಮಾಡಿಲ್ಲ. ಆದ್ರೆ ಮೃತದೇಹಗಳು ಮಣ್ಣಾಗೋ ಮೊದಲೇ ರಾಜಕೀಯ ಲಾಭದ ಲೆಕ್ಕಾಚಾರಕ್ಕೆ ಇಳಿದಿದ್ರು. ಆ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಿಸಿಲ್ಲ. ಸರ್ವ ಪಕ್ಷಗಳ ಸಭೆ ಕರೆದು ಅದಕ್ಕೂ ಮೋದಿ ಹಾಜರಾಗಿಲ್ಲ. ಆಪರೇಷನ್ ಸಿಂಧೂರ ನಡೆದು ಯುದ್ಧ ವಿರಾಮ ಘೋಷಣೆ ಆಗಿದೆ. ಆದರೆ ಪಹಲ್ಗಾಮ್ನಲ್ಲಿ ಹತ್ಯಾಕಾಂಡ ನಡೆಸಿದ 4 ಉಗ್ರರು ಏನಾದ್ರು?
ಅವರನ್ನ ಹಿಡಿಯೋದು ಅಥವಾ ಕೊಂದು ಮುಗಿಸೋದು ಸಾಧ್ಯವಾಗಿಲ್ಲ. ಅವರೆಲ್ಲಿ ಹೋದ್ರು ಈ ಪ್ರಶ್ನೆಗಳನ್ನ ಕೇಳೋರೇ ಇಲ್ಲ. ಪಹಲ್ಗಾಮ್ ದಾಳಿಯ 15ನೇ ದಿನದಂದು ಅಂದ್ರೆ ಮೇ 7ರ ಮುಂಜಾನೆ ಪ್ರತೀಕಾರದ ಕ್ರಮವನ್ನ ಭಾರತ ಶುರು ಮಾಡುತ್ತೆ. ಮೇ 7ರಂದು ಬೆಳಗಿನ ಜಾವ 1ರಿಂದ 1:35 ನಡುವೆ ಆಪರೇಷನ್ ಸಿಂಧೂರವನ್ನ ನಡೆಸಲಾಯಿತು ಅಂತ ಭಾರತೀಯ ಸೇನೆ ತಿಳಿಸಿದೆ. ಈ ಅವಧಿಯಲ್ಲಿ ಭಾರತೀಯ ಸೇನೆ ಮತ್ತು ನೌಕಾಪಡೆ ಜಂಟಿ ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿದ್ದಂಥ ಒಟ್ಟು 9 ಭಯೋತ್ಪಾದಕ ಅಡಗು ತಾಣಗಳನ್ನ ನಾಶ ಮಾಡುತ್ತೆ. ಮೇ 10ಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿಢೀರ್ ತಮ್ಮ ಎಕ್ಸ್ನಲ್ಲಿ ಸೀಸ್ ಫೈರ್ ಘೋಷಣೆ ಮಾಡ್ತಾರೆ. ಭಾರತ ಮತ್ತು ಪಾಕಿಸ್ತಾನ ದೇಶಗಳು ತಕ್ಷಣದ ಮತ್ತು ಪೂರ್ಣ ಕದನ ವಿರಾಮಕ್ಕೆ ಒಪ್ಪಿದೆ ಅಂತ ಪೋಸ್ಟ್ನಲ್ಲಿ ಟ್ರಂಪ್ ಬರೆದುಕೊಳ್ತಾರೆ. ಯುದ್ಧ ಅಲ್ಲ, ಉಗ್ರರ ತಾಣಗಳ ಮೇಲಿನ ದಾಳಿ ಅಂತ ಸೇನಾ ಮುಖ್ಯಸ್ಥರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರು ಭಾರತದ ಮಾಧ್ಯಮಗಳು ಯುದ್ಧ ಶುರು ಮಾಡಿಯೇ ಬಿಟ್ಟಿದ್ವು. ಕದನ ವಿರಾಮ ಘೋಷಣೆಯಾದ ನಂತರ ನಡೆದಂತ ಸರ್ವಪಕ್ಷ ಸಭೆಗೂ ಮೋದಿ ಹಾಜರಾಗಿಲ್ಲ. ಈ ಮಧ್ಯೆ ಮೋದಿ ಭಕ್ತರು, ಬಿಜೆಪಿ ನಾಯಕರು ತಿರಂಗ ಯಾತ್ರೆ ಮಾಡಿ ಮೋದಿಯ ಗುಣಗಾನಕ್ಕೆ ಇಳಿದಿದ್ರು. ಬಿಜೆಪಿಯ ಈ ಎಲ್ಲಾ ರಾಜಕೀಯ ಆಟವನ್ನು ನೋಡಿದ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿಯಲ್ಲಿ ಮೋದಿ ವಿರುದ್ಧ ಆರೋಪಗಳನ್ನು ಮಾಡಿದ್ದಾರೆ. ಬಿಜೆಪಿ ಸಂಘ ಪರಿವಾರ ಮತ್ತು ಮೋದಿ ಭಕ್ತರು ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ, ದುರಾಡಳಿತ, ಭ್ರಷ್ಟಾಚಾರ, ಅನ್ಯಾಯ ಹೀಗೆ ಏನೇ ಆರೋಪಗಳು ಕೇಳಿಬಂದ್ರು ಸರ್ಕಾರದ ರಕ್ಷಣೆಗೆ ಕಂಕಣ ಬದ್ಧರಾಗಿ ನಿಲ್ತಾರೆ. ಮೋದಿ ಸರ್ಕಾರದ ಭದ್ರತಾ ವೈಫಲ್ಯವನ್ನೇ ಚುನಾವಣಾ ಗೆಲುವಿಗೆ ಪರಿವರ್ತಿಸೋದು ಬಿಜೆಪಿಗೆ ಕರತಲಾ ಮಲಕ ಅಂತಾನೆ ಹೇಳ್ಬಹುದು. ಪಹಲ್ಗಾಮ್ ದಾಳಿ ಸರ್ಕಾರದ ವೈಫಲ್ಯ ಅಂತ ಒಪ್ಕೊಳ್ಳೋ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರವನ್ನ ಸರ್ಕಾರದ ಸಾಧನೆ ಅಂತ ಅಂದ್ಕೊಳ್ಳೋದು, ಈ ಮೂಲಕ ಚುನಾವಣಾ ರಾಜಕಾರಣಕ್ಕೆ ಇದನ್ನ ಬಳಸ್ಕೊಳ್ಳೋದು ನಾಚಿಕೆಗೇಡು. ಅದು ಸಂತ್ರಸ್ತ ಕುಟುಂಬಗಳಿಗೆ ಮಾಡೋ ಘೋರ ಅನ್ಯಾಯ ಅನ್ನೋದನ್ನ ಸಂಜಯ್ ಸಿಂಗ್ ಒತ್ತಿ ಹೇಳಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.